ರೆಗ್ಯುಲರ್ ಆಗಿ ಸರಾಸರಿಗೆ ಬಂದ್ರು. ಓಕೆ, ಅವರು ಎಷ್ಟು ದಿನದಿಂದ ಬಂದ್ರು, ಅವರಲ್ಲಿ ಏನ್ ಚೇಂಜಸ್ ಆಗಿದೆ, ನೆಕ್ಸ್ಟ್ ಈ 4 ದಿವಸದಿಂದ ಏನ್ ಮಾಡಿದ್ದಾರೆ, 8 ಗಂಟೆಯಿಂದ 7 ಗಂಟೆಯಿಂದ 8:30 ಒಳಗಡೆ ಯಾರೆಲ್ಲ ಬರ್ತಾರೋ ಅವರಿಗೆಲ್ಲ 1 ಲೀಟರ್ ಜೇಡ್ ವಾಟರ್ ಸಿಕ್ಕುತ್ತೆ ಅಂತ ಹೇಳಿದ್ದಾರೆ ಅಪ್ಪ ಅಮ್ಮ. ಅಪ್ಪನೂ ಸಹ 3 ದಿವಸದಿಂದ ಜೇಡ್ ವಾಟರ್ ನ 1 ಲೀಟರ್ ಕುಡಿದಿದ್ದಾರೆ. ಓಕೆ, ಅವರಲ್ಲಿ ಏನ್ ಚೇಂಜಸ್ ಆಗಿದೆ ಅಂತ ಹೇಳಿ ಅಪ್ಪ ಮಾತಾಡ್ತಾರೆ, ಎಲ್ರು ಕೂಡ ಕೇಳಿಸ್ಕೊಳ್ಳಿ. ಅಪ್ಪ ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ಯೋಗೇಶ್ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ಕುಂದವಾಡಿಂದ ಬರ್ತಾ ಇದ್ದೀನಿ. ಅಪ್ಪ ಸರಾಕೆಗೆ ಬಂದು ಎಷ್ಟು ದಿನ ಆಯ್ತು ಅಪ್ಪ? ಹೆಚ್ಚು ಕಮ್ಮಿ 1.5-2 ತಿಂಗಳು ಅಷ್ಟೇ ಬರ್ತಮ್ಮ. 2 ತಿಂಗಳಾಯ್ತು. ಓಕೆ ಅಪ್ಪ, ನಿಮ್ಮಲ್ಲಿ ಏನೆಲ್ಲ ತೊಂದರೆ ಇತ್ತು? BP ಇತ್ತು, ಶುಗರ್ ಇತ್ತು, ಕೈ ಕಾಲು ನೋವು, ಸೊಂಟ ನೋವು ಇತ್ತು, ಅವೆಲ್ಲ ನಾರ್ಮಲ್ ಆಗಿದೆ. ಓಕೆ ಅಪ್ಪ, ಶುಗರ್ ಎಷ್ಟು ಇತ್ತು ಅಪ್ಪ ನಿಮ್ದು? ಶುಗರ್ 250 280 ಇತ್ತು. 250 280 ಇತ್ತು. ಇವಾಗ ಎಷ್ಟಾಗಿದೆ ಅಪ್ಪ? 180 ಇದೆ. 180 ಆಗಿದೆ. ಕಡಿಮೆ ಆಗಿದೆ ಅಲ್ವಾ? ಓಕೆ ಅಪ್ಪ, ನೀವು ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ ತಗೊಳ್ಳುವಾಗ ಇಷ್ಟು ಪರ್ಸೆಂಟ್ ಬೇಗ ಕಡಿಮೆ ಆಗಿತ್ತಾ? ಇಲ್ಲ, ಕಡಿಮೆ ಆಗಿದೆ. 20-30% ಅಷ್ಟೇ ಕಮ್ಮಿ ಆಗ್ತಾ ಇದೆ. ಕಮ್ಮಿ ಇಲ್ಲ, ಕಮ್ಮಿ ಆಗಿದೆ. ಓಕೆ ಅಪ್ಪ, ಎಷ್ಟು ವರ್ಷದಿಂದ ಶುಗರ್ ಇತ್ತು ನಿಮಗೆ? ನನಗೆ ಸುಮಾರು 6-7 ವರ್ಷ ಆಯ್ತು. 7 ವರ್ಷದಿಂದ ಇಷ್ಟು ಬೇಗ ಶುಗರ್ ಕಡಿಮೆ ಆಗಿಲ್ಲ. ಇಲ್ಲಿ ಥೆರಪಿ ತಗೊಂಡ್ಮೇಲೆ ನಿಮಗೆ ಶುಗರ್ ಕಡಿಮೆ ಆಗಿದೆ. ಓಕೆ ಅಪ್ಪ, ಮತ್ತೆ ಏನ್ ಚೇಂಜಸ್ ಆಗಿದೆ? ಏನ್ 4 ಕೊಟ್ರಲ್ಲ, ಅವಾಗಿಂದ ಬೆಳಗಿನ ಟಿಫನೇ ಮಾಡಿದ್ದಾರೆ. ಟಿಫನ್ ಮಾಡಿರಲ್ಲ? ತುಂಬಾ ಇರ್ತಿತ್ತು. ಡೈಜೆಷನ್ ಆಗಿದೆ, ಟಿಫನ್ ಆಗಿಲ್ಲ. ಓಕೆ ಅಪ್ಪ, ಬೆಳಗ್ಗೆ ಟೈಮಲ್ಲಿ ನೀವು ಟಿಫನ್ ತಿಂದಿಲ್ಲ ಅಲ್ವಾ? ಮುಂಚೆ ಎಲ್ಲ ತಿಂದಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಆಗೋದು. ಇವಾಗ ಟಿಫನ್ ತಿಂದಿಲ್ಲ ಅಂದ್ರೆ ಗ್ಯಾಸೇ ಇಲ್ಲ, ಗ್ಯಾಸ್ಟ್ರಿಕ್ ಇಲ್ಲ. ವಾಟರ್ ಓಕೆ, ನೀರು ಕುಡಿಯುವಾಗ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ. ಒಂದೊತ್ತು ಊಟ ಬಿಟ್ಟರು ಗ್ಯಾಸ್ಟ್ರಿಕ್ ಆಗ್ತಿಲ್ಲ. ಟಿಫನೇ ಮಾಡಿಲ್ಲ, ಟಿಫನ್ ಮಾಡಿದ್ರು ಗ್ಯಾಸ್ಟ್ರಿಕ್ ಆಗಿಲ್ಲ. ಓಕೆ ಅಪ್ಪ, ಚೆನ್ನಾಗಿ ಅನಿಸ್ತಾ ಇದೆ. ಮತ್ತೆ ಏನ್ ಚೇಂಜಸ್ ಆಗಿದೆ 1 ಲೀಟರ್ ಜೇಡ್ ವಾಟರ್ ಕುಡಿಯುವಾಗ? ಮತ್ತೆ ಅದೇ ಚೇಂಜಸ್ ಅಂತ ಏನು ಕಂಡು ಬಂದಿಲ್ಲ. ಅದೇ ಫ್ರೀ ಆಗಿರುತ್ತೆ, ಫ್ರೀ ಅನ್ಸುತ್ತೆ, ಬಾಡಿ ಎಲ್ಲ ಬಾಡಿ ಫ್ರೀ ಆಗಿರುತ್ತೆ. ಮೈ ನೋವು ಎಂತ ಇಲ್ಲ, ಎಲ್ಲ ಫ್ರೀ ಆಗಿರುತ್ತೆ, ಸಂತೋಷವಾಗಿರುತ್ತೆ. ಓಕೆ ಅಪ್ಪ, ಈ ಥೆರಪಿ ತಗೊಳ್ಳುವಾಗ ನಿಮಗೆ ಏನಾದ್ರೂ ನೋವು ಜಾಸ್ತಿ ಆಗಿತ್ತಾ? ಮಾಮೂಲಿ ಆಗಿತ್ತಮ್ಮ, ಫಸ್ಟ್ ಜಾಸ್ತಿ ಕಮ್ಮಿ ಆಗುತ್ತೆ. ಏನೆಲ್ಲ ಆಗಿತ್ತಪ್ಪ ನಿಮಗೆ? ಲೂಸ್ ಮೋಷನ್ ಆಗಿತ್ತು, ಕೈ ಕಾಲು ನೋವು ಇತ್ತು, ಆಮೇಲೆ ಎಡೆ ಆಗಿತ್ತು. 3 ದಿವಸಕ್ಕೆ ಆಯ್ತು. ಆಮೇಲೆ ಈ ಸರಿ ಯಾವ್ದು ಏನೂ ಆಗಿಲ್ಲ. ಅಪ್ಪ, ಅದಾಗುವಾಗ ನೀವು ಭಯ ಪಟ್ಟಿದ್ರ? ಇಲ್ಲ, ಫಸ್ಟ್ ಹೇಳಿದ್ರಲ್ಲ ನೀವು, ಭಯಪಟ್ಟು ಆಗೋದು ಕಡಿಮೆ ಬಿಟ್ಟಿಲ್ಲ, ಕಂಟಿನ್ಯೂ. ಓಕೆ ಅಪ್ಪ, ಸ್ವಲ್ಪ ಜನ ಇವತ್ತು ಅಪ್ಪ ಅಮ್ಮದಿರು ತುಂಬಾ ಜನ ಬಂದಿದ್ದಾರೆ ಹೊಸದಾಗಿ. ಅವ್ರು ಈ ಥೆರಪಿ ತಗೊಳ್ಳುವಾಗ ಅಯ್ಯೋ ನನಗೆ ಸುಸ್ತಾಯ್ತು, ವಾಮಿಟ್ ಆಯ್ತು, ಲೂಸ್ ಮೋಷನ್ ಆಯ್ತು ಅಂತೇಳಿ ಭಯ ಪಡ್ಕೊಂಡು ಬಿಟ್ಬಿಡ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಅದೆಲ್ಲ ಭಯ ಪಡಬೇಡ್ರಿ, ಆಗೋದೆಲ್ಲ ಒಳ್ಳೇದಕ್ಕೆ ನಮ್ಗೆ. ಮಳೆಯಲ್ಲಿ ಪುಟ್ಟಾಂಶ ನಾವು ಈ ದಿವಸ ಮತ್ತೊಂದಿರ್ತಲ್ಲ, ಅದೆಲ್ಲ ಕ್ಲಿಯರ್ ಆಗ್ತದೆ. ಈ ಹೊಸ ಥೆರಪಿ ತಗೊಳ್ಳೋದ್ರಿಂದ ಈ ಮುನ್ಸೂಚನೆ ಅದಲ್ಲ, ಲಕ್ಷಣಗಳೆಲ್ಲ ಇದೆ. ಓಕೆ ಅಪ್ಪ, ಕೊನೆಯದಾಗಿ ಅಪ್ಪ ಅಮ್ಮದಿರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾನೇ ಬರ್ತಾ ಇದ್ದೀನಲ್ವಾ, ಹಿಂಗಾಗಿ ಕಂಟಿನ್ಯೂ ಮಾಡಿ ಹಾಸ್ಪಿಟಲ್ ಖರ್ಚು ಮಾಡೋದಕ್ಕಿಂತ